Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಪಾಠ 14 ಕಡಲು ಪದ್ಯ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಈ ಕಡಲು ಎಂಬ ಪದ್ಯವನ್ನು ವಾಣಿ ಸುಬ್ಬಯ್ಯ ಅವರು ಬರೆದಿದ್ದಾರೆ. ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಕಡಲಿನ ತೀರಕ್ಕೆ ಸುಂದರ ದೃಶ್ಯವ ನೋಡಲಿಕ್ಕೆ ತುಂಬ ಮರಳಿನ ರಾಶಿ ಕಪ್ಪೆಚಿಪ್ಪಿನ ಆಡುವ ಕುಣಿದಾಡುವ ಕಪ್ಪೆಗೂಡನು ಒಡಲು ಮಡಿಲು ಹೊನಲು ಮುಗಿಲು ಜಲಚರ ರತ್ನಗಳು ಸೊಬಗು ಖನಿ. ಪದಗಳ ಅರ್ಥ. ಕಡಲು ಅಂದರೆ ಸಮುದ್ರ, ದೃಶ್ಯ ನೋಟ, ಒಡಲು ದೇಹ, ಬಾನಂಚು ಆಕಾಶದ ಕೊನೆ, ಹೊನಲು ಅಂದರೆ ನದಿ, ಮುಗಿಲು ಮೋಡ. ಅಭ್ಯಾಸ. ಈ ಪದ್ಯವನ್ನು ಗಟ್ಟಿಯಾಗಿ ಓದಿ ರಾಗವಾಗಿ ಹಾಡಿರಿ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ? ಉತ್ತರ. ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತದೆ. ಪ್ರಶ್ನೆ ಸಂಖ್ಯೆ 2. ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿರುತ್ತದೆ? ಉತ್ತರ. ಕಡಲಿನ ತೀರದಲ್ಲಿ ಮರಳು ರಾಶಿ ರಾಶಿ ಹರಡಿರುತ್ತದೆ. ಪ್ರಶ್ನೆ 3. ಕಡಲಿನಾಳದಲ್ಲಿ ಯಾವ ಗಣಿ ಇದೆ? ಕಡಲಿನಾಳದಲ್ಲಿ ರತ್ನದ ಗಣಿ ಇದೆ. ಖಾಲಿ ಬಿಟ್ಟ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ. ಹೋಗುವ ಬಾರ ಕಡಲಿನ ತೀರಕ್ಕೆ. 2. ತೀರದ ತುಂಬ ಮರಳಿನ ರಾಶಿ. 3. ತೆರೆ ತೆರೆಯಾಗಿ ಹರಿದಿದೆ ಹೊನಲು. 4. ಕಡಲಿನ ತುಂಬ ಜಲಚರ ಪ್ರಾಣಿ. ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ. ಮಾದರಿ. ತೀರಕ್ಕೆ ನೋಡಲಿಕ್ಕೆ, ಒಡಲು ಮಡಿಲು, ಹೊನಲು ಮುಗಿಲು, ಪ್ರಾಣಿ ಗಣಿ. ನಿನಗೆ ಇಷ್ಟವಾದ ಯಾವುದಾದರೂ 4 ಪಕ್ಷಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.